ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಬಂದು ರಸಮ್ ಫ್ರೆಂಡ್ಸ್. ಯಾರಿಗೆಲ್ಲ ರಸಮ್ ಇಷ್ಟ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ರಸಮ್. ಇದೊಂದು ಫಂಕ್ಷನಿಗೆ ಮಾಡ್ತಾಯಿದ್ರು ನಮ್ಮ ಚಿಕ್ಕಮ್ಮ. ಅವರು ಮಾಡ್ತಾ ಇರೋದನ್ನು ಹಾಗೆ ಸ್ವಲ್ಪ ಶೂಟ್ ಮಾಡಿಕೊಂಡೆ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇಲ್ಲಿ ನೋಡಿ ಧನಿಯಾ, ಮೆಣಸು, ಜೀರಿಗೆ, ಮೆಂತ್ಯ ಮತ್ತು ಒಣಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೈ ಮಾಡ್ಕೋಬೇಕು. ನೋಡಿ ಇದೆಲ್ಲ ಡ್ರೈ ಫ್ರೈ ಮಾಡ್ಕೊಂಡಿದ್ದಾರೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ನೀರು ಹಾಕದೆ ಡ್ರೈ ಪೌಡ್ರು. ಈಗೊಂದು ಪಾತ್ರೆ ಇಟ್ಟಿದ್ದಾರೆ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಸ್ವಲ್ಪ ಒಂದು 50 ಮೆಂಬರ್ಸ್ಗೆ ಆಗೋಷ್ಟು ರಸಮ್ ಮಾಡ್ತಿದ್ದಾರೆ ಅವರು. ನಂಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ 50 ಮೆಂಬರ್ಸ್ ಅಂತ. ಒಂದು ಅಟ್ಲೀಸ್ಟ್ 30 ಮೆಂಬರ್ಸ್ಗಾದರೂ ಇರುತ್ತೆ ಅನ್ಕೋತೀನಿ. ಹೀಗೆ ನೋಡಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಇಲ್ಲಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಇದು ಸ್ವಲ್ಪ ಫ್ರೈ ಆದಮೇಲೆ ಇವರು ಇದಕ್ಕೆ ಟೊಮೆಟೋನ ತುಂಬ ಪೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್. ಹಾಗೆ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಅದನ್ನು ಇವಾಗ ಈ ಬೆಳ್ಳುಳ್ಳಿ ಏನು ಫ್ರೈ ಆಗ್ತಾಯಿತ್ತಲ್ಲ ಅದಕ್ಕೆ ಆ್ಯಡ್ ಆನ್ ಮಾಡಿದ್ದಾರೆ ನೋಡಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಟೊಮೆಟೋಲ್ಲಿ ಇರೋವಂಥ ಹಸಿ ವಾಸನೆ ಹೋಗಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಫ್ರೈ ಮಾಡಬೇಕು. ಈಗ ಇದಕ್ಕೆ ಅವರು ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದಾರೆ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿವರೆಗೂ ಅಂದರೆ ಟೊಮೆಟೊದಲ್ಲಿರೋ ಹಸಿ ವಾಸನೆ ಹೋಗಬೇಕು. ಅಟ್ ಸೇಮ್ ಟೈಮ್ ಈ ಒಂದು ಕಲರ್ ಚೇಂಜ್ ಆಗಿ ಒಳ್ಳೆ ಒಂದು ಕಲರ್ ಬರುತ್ತೆ. ನಿಮ್ಗೆ ತೋರಿಸ್ತೀನಿ ನೋಡಿ. ಅವರು ಇನ್ನೂ ಸ್ವಲ್ಪ ಟೊಮೆಟೊ ಎಲ್ಲ ತರಿಯಾಗಿ ಅವ್ರೇನು ಮಾಡ್ಕೊಂಡಿದ್ರು, ಗ್ರೈಂಡ್ ಮಾಡ್ಕೊಂಡಿದ್ರು. ಇವಾಗ ಸ್ವಲ್ಪ ದೊಡ್ಡಿರೋ ಟೊಮೆಟೊನೆಲ್ಲ ಅವರು ಸ್ಮ್ಯಾಶ್ ಮಾಡ್ಕೊತಿದ್ದಾರೆ. ಇವಾಗ ಸ್ವಲ್ಪ ಖಾರದ ಪುಡಿ ಹಾಕೋತಾರೆ. ಯಾಕಂದರೆ ಆವಾಗಲೇ ನಾವು ಡ್ರೈ ಫ್ರೈ ಮಾಡಿದ್ವಲ್ಲ, ಅದಕ್ಕೂ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ರು. ನೋಡಿಕೊಂಡು ಸ್ವಲ್ಪ ಖಾರದ ಪುಡಿ ಸಹ ಇಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈಗ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ತೇಲ್ತಾ ಇದೆ. ಅಂದರೆ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದಾರೆ. ಹಾಕ್ಕೊಂಡು ಇವಾಗ ಇದಕ್ಕೆ ಹಿಂಗು ಕೂಡ ಹಾಕ್ಕೊಂಡ್ರು. ಅದು ಹಾಕ್ಕೊಳಕ್ಕೆ ಹೋಗಿ ಅದು ಮುಚ್ಚಳ ಬಿದ್ದೋಯ್ತು. ಇಗ್ನೋರ್ ಮಾಡಿ ಅದನ್ನು ತೆಗೆದುಬಿಟ್ರು. ಮತ್ತು ಇದು ಹುಣಸೆ ರಸನ ಇವರು ಚೆನ್ನಾಗಿ ಹುಣಸೆ ರಸನ ತೆಗಿತಾ ಇದ್ದಾರೆ. ಈಗ ನೀವು ನೋಡಬಹುದು ಅದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ ಹುಣಸೆ ಹಣ್ಣು ಚೆನ್ನಾಗಿ ಕಲಸಿಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೋಬೇಕು. ಚೆನ್ನಾಗಿ ಹುಣಸೆನ ಕಿವುಚ್ಕೋತಾ ಇದ್ದಾರೆ. ಅಟ್ ಎ ಟೈಮ್ ಈ ಟೊಮೆಟೊ ಏನು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಂತ ಕೂಡ ಅವರು ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಫ್ರೆಂಡ್ಸ್. ನೀವು ನೋಡಬಹುದು ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ. ಇವಾಗ ಇದಕ್ಕೆ ಒಂದು 2 ಇಂಚಷ್ಟು ಇವರು ಬೆಲ್ಲ ಕೂಡ ಇದಕ್ಕೆ ಈಗ ಹಾಕ್ಕೊಳ್ತಾರೆ. ನಾನು ತೋರಿಸ್ತೀನಿ ರೀ. ಈಗ ನೋಡಿ ಇದೆಲ್ಲ ಚೆನ್ನಾಗಿ ಟೊಮೆಟೊನೆಲ್ಲ ಅವರು ಸ್ಮ್ಯಾಶ್ ಮಾಡ್ಕೊಬಿಟ್ರು. ಇವಾಗ ರುಬ್ಬಿಟ್ಟಿರೋಂಥ ಏನು ಡ್ರೈ ಮಸಾಲ ಇತ್ತಲ್ಲ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದಾರೆ. ನಿಮಗೆ ನೋಡಿ ಅಲ್ಲಿ ಬೆಲ್ಲ ಕಾಣಿಸ್ತಾ ಇದೆ. ಆ ಬೆಲ್ಲನ ಸಹ ಇವಾಗ ಹಾಕ್ಕೊಳ್ತಾರೆ. ಈಗ ಏನು ಡ್ರೈ ಪೌಡ್ರ್ ಇತ್ತಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕಿವುಚಿರುವಂಥ ಹುಣಸೆ ರಸನ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದಾರೆ. ಅದು ಡ್ರೈ ಪೌಡ್ರ್ ಮಾಡಿರೋದ್ರಿಂದ ತುಂಬ ಏನು ಫ್ರೈ ಮಾಡ್ಕೋಬೇಕು ಅಂತೇನಿಲ್ಲ ಫ್ರೆಂಡ್ಸ್. ಇವಾಗ ಆ ಹುಣಸೆ ರಸನ ಚೆನ್ನಾಗಿ ಇದಕ್ಕೆ ಹಾಕ್ಕೊಂಡು ನೀರೆಷ್ಟು ಬೇಕು ಅಂತ ನೋಡಿಕೊಂಡು ಇದನ್ನು ಹಾಕ್ಕೊಳ್ತಾ ಇದ್ದಾರೆ. ಹಾಕ್ಕೊಂಡಾದಮೇಲೆ ಇವಾಗ ನೀವು ನೋಡಬಹುದು ಇನ್ನೂ ಸ್ವಲ್ಪ ಅವ್ರಿಗೆ ನೀರು ಬೇಕು ಅನಿಸುತ್ತೆ. ಬೆಲ್ಲ ಕೂಡ ಹಾಕ್ಕೊಂಡ್ರು. ಯಾಕಂದರೆ ಅಲ್ಲಿ ಬೆಲ್ಲ ಕಾಣಿಸ್ತಿಲ್ಲ. ಅದು ಹಾಕ್ಕೊಳ್ಳುವಾಗ ಬೇವಿನ ಹಣ್ಣು ಕ್ಲಿಪ್ ಎಲ್ಲೋ ಹೋಗಿಬಿಟ್ಟಿದೆ. ಈಗ ನೋಡಿ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದಾರೆ. ಹಾಕ್ಕೊಂಡಾದಮೇಲೆ ಇದನ್ನು
ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಾವು ಹಾಕ್ಕೋಬೇಕು. ಇವರು ಇದಕ್ಕೆ ಇವಾಗ ನೀರು ಮಿಕ್ಸಿ ಜಾರ್ಗೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. ಅದಾದಮೇಲೆ ನೀರು ಎಷ್ಟು ಬೇಕೋ ಹಾಕ್ಕೊಂಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಬಿಟ್ಟು ಈಗ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತಾರೆ ಫ್ರೆಂಡ್ಸ್. ಇದನ್ನು ತುಂಬ ಅವರು ಕುದಿಸೋದಿಲ್ಲ ಫ್ರೆಂಡ್ಸ್, ಒಂದೇ ಒಂದು ಕುದಿ ಬರಬೇಕು ಅಷ್ಟೇ. ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇವರೇನು ಮಾಡ್ತಾರೆ, ಅದಕ್ಕೆ ಕ್ಲೋಸ್ ಮಾಡಿ ಇಟ್ಬಿಡ್ತಾರೆ. ಇವಾಗ ಇದನ್ನು ಕ್ಲೋಸ್ ಮಾಡ್ತಾರೆ. ನೋಡಿ ಕ್ಲೋಸ್ ಮಾಡಿದೆ. ಈಗ ಇದಕ್ಕೆ ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿದ್ರು. ಒಂದು ಕುದಿ ಬಂತೀಗ, ಒಂದು ಕುದಿ ಬಂದಿದ್ದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಕೂಡ ಆಫ್ ಮಾಡಿದ್ರು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಅಲಂಕಾರಕ್ಕೆ ಹಾಕ್ಕೊಳ್ತಾ ಇದ್ದಾರೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ರಸ. ಒಮ್ಮೆ ಟ್ರೈ ಮಾಡಿ, ಸೂಪರಾಗಿರುತ್ತೆ.